ಸಾಂಸ್ಕೃತಿಕ ರಾಜಧಾನಿ, ಅರಮನೆಗಳ ನಗರಿ ಎಂದೇ ಖ್ಯಾತವಾಗಿರುವ ಮೈಸೂರು ಕೇವಲ ಒಂದು ನಗರವಲ್ಲ. ಇದು ಕಲೆ, ಸಾಹಿತ್ಯ ಮತ್ತು ಪರಂಪರೆಯ ಜೀವಂತ ವಸ್ತು ಸಂಗ್ರಹಾಲಯ. ಇತಿಹಾಸ ಮತ್ತು ಪ್ರಸ್ತುತ ವೈಭವದ ಸಮಗ್ರ ಜೀವನಗಾಥೆ ಇಲ್ಲಿದೆ. ಮೈಸೂರು ಮಹಿಷಾಸುರನ ಸಂಹಾರದಿಂದ ಆಧುನಿಕ ಕರ್ನಾಟಕದ ಶಿಲ್ಪದವರೆಗೆ. 1. ಪುರಾಣ ಮತ್ತು ಹೆಸರಿನ ಹಿನ್ನೆಲೆ. ಮಹಿಷೂರು. ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಮಹಿಷಾಸುರ ಎಂಬ ರಾಕ್ಷಸ ಆಳುತ್ತಿದ್ದನು. ಚಾಮುಂಡೇಶ್ವರಿ ದೇವಿಯು ಅವನನ್ನು ಸಂಹಾರ ಮಾಡಿದ ನೆನಪಿಗಾಗಿ ಈ ಊರಿಗೆ ಮಹಿಷೂರು ಎಂಬ ಹೆಸರು ಬಂತು. ಅದು ಕಾಲಾನಂತರದಲ್ಲಿ ಮೈಸೂರು ಆಯಿತು. ಚಾಮುಂಡಿ ಬೆಟ್ಟ ನಗರದ ರಕ್ಷಕ ದೇವತೆಯಾಗಿ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಇಲ್ಲಿರುವ 1000 ಮೆಟ್ಟಿಲುಗಳು ಮತ್ತು ಏಕಶಿಲಾನಂದಿ ವಿಗ್ರಹ ವಿಶ್ವಪ್ರಸಿದ್ಧ. 2. ಮೈಸೂರು ಒಡೆಯರ್ ಮನೆತನ, ದಿ ರಾಯಲ್ ಲೆಗೆಸಿ. 1399 ರಿಂದ ಮೈಸೂರನ್ನು ಆಳಿದ ಒಡೆಯರ್ ರಾಜವಂಶವು ಕರ್ನಾಟಕದ ಆಧುನಿಕತೆಗೆ ಅಡಿಪಾಯ ಹಾಕಿತು. ರಾಜ ಒಡೆಯರ್ 1610 ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನು ಆರಂಭಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರನ್ನು ರಾಜರ್ಷಿ ಎಂದು ಕರೆಯಲಾಗುತ್ತದೆ. ಇವರ ಕಾಲದಲ್ಲಿ ಮೈಸೂರು ಭಾರತದ ಅತ್ಯಂತ ಮಾದರಿ ರಾಜ್ಯವಾಯಿತು. ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ದೀಪಗಳನ್ನು ಬೆಂಗಳೂರಿಗೆ ನೀಡಿದ್ದು ಮತ್ತು ಕೃಷ್ಣರಾಜ ಸಾಗರ ಕೆಆರ್ಎಸ್ ಅಣೆಕಟ್ಟು ನಿರ್ಮಿಸಿದ್ದು ಇವರ ಅತಿದೊಡ್ಡ ಸಾಧನೆ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್, ಈ ಇಬ್ಬರು ದಿವಾನರು ಮೈಸೂರನ್ನು ಕೈಗಾರಿಕಾ ಮತ್ತು ಶೈಕ್ಷಣಿಕ ಹಬ್ ಆಗಿ ರೂಪಿಸಿದರು. 3. ವಿಶ್ವವಿಖ್ಯಾತ ಮೈಸೂರು ದಸರಾ, ದಿ ನಾಡ ಹಬ್ಬ. ವೈಭವ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ನಡೆಯುವ ದಸರಾ ವಿಶ್ವದ ಪ್ರವಾಸಿಗರನ್ನು ಸೆಳೆಯುತ್ತದೆ. ಜಂಬೂ ಸವಾರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಆನೆಯ ಮೇಲೆ ಹೊತ್ತು ಸಾಗುವ ದೃಶ್ಯ ಮೈನವಿರೇಳಿಸುತ್ತದೆ. 2025 ಅಕ್ಟೋಬರ್ನಲ್ಲಿ ನಡೆದ ದಸರಾ ಈ ದಶಕದ ಅತ್ಯಂತ ಅದ್ಧೂರಿ ಕಾರ್ಯಕ್ರಮವಾಗಿತ್ತು. 4. ಮೈಸೂರಿನ ಜಿಐ ಟ್ಯಾಗ್ ಉತ್ಪನ್ನಗಳು, ದ ಹೆರಿಟೇಜ್ ಪ್ರಾಡಕ್ಟ್ಸ್. ಮೈಸೂರಿನ ಕೆಲವು ವಸ್ತುಗಳು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿವೆ. ಮೈಸೂರು ಪಾಕ್, ಅರಮನೆಯ ಅಡುಗೆ ಮನೆಯಲ್ಲಿ ಹುಟ್ಟಿದ ಈ ಸಿಹಿ ತಿನಿಸು ಇಂದು ವಿಶ್ವದ ಅತ್ಯುತ್ತಮ ಸಿಹಿಗಳ ಪಟ್ಟಿಯಲ್ಲಿದೆ. ಮೈಸೂರು ಸಿಲ್ಕ್, ರಾಜವಂಶದವರಿಂದ ಪ್ರೋತ್ಸಾಹಿಸಲ್ಪಟ್ಟ ಈ ರೇಷ್ಮೆ ಸೀರೆಗಳು ಸುಂದರ ಮತ್ತು ಬಾಳಿಕೆಗೆ ಹೆಸರಾದವು. ಮೈಸೂರು ಸ್ಯಾಂಡಲ್ ಸೋಪ್, ವಿಶ್ವದ ಏಕೈಕ 100% ಶುದ್ಧ ಶ್ರೀಗಂಧದ ಎಣ್ಣೆಯ ಸೋಪ್ ತಯಾರಾಗುವುದು ಮೈಸೂರಿನಲ್ಲೇ. 5. ಪ್ರಸ್ತುತ 2026ರ ಮೈಸೂರು ಕ್ಲೀನ್ ಅಂಡ್ ಗ್ರೀನ್ ಸಿಟಿ. ಪ್ರಸ್ತುತ ಮಾರ್ಚ್ 2026 ಮೈಸೂರಿನ ಸ್ಥಿತಿ ಹೀಗಿದೆ. ಟೂರಿಸಂ ಹಬ್. ಬೆಂಗಳೂರು ಮೈಸೂರು ದಶಪಥ ರಸ್ತೆಯಿಂದಾಗಿ ಬೆಂಗಳೂರಿನಿಂದ ಕೇವಲ 75 ರಿಂದ 90 ನಿಮಿಷಗಳಲ್ಲಿ ಮೈಸೂರು ತಲುಪಬಹುದಾಗಿದೆ. ಇದರಿಂದ ಪ್ರವಾಸೋದ್ಯಮ 300% ಹೆಚ್ಚಾಗಿದೆ. ಯೋಗ ರಾಜಧಾನಿ. ವಿಶ್ವ ಯೋಗ ದಿನಾಚರಣೆಯ ಕೇಂದ್ರ ಬಿಂದುವಾಗಿ ಮೈಸೂರು ಜಾಗತಿಕ ಮಟ್ಟದಲ್ಲಿ ಯೋಗ ಹಬ್ ಆಗಿ ಬೆಳೆದಿದೆ. ಸ್ವಚ್ಛ ನಗರಿ. ಭಾರತದ ಅತ್ಯಂತ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೈಸೂರು ಸದಾ ಮೊದಲ ಸ್ಥಾನದಲ್ಲಿರುತ್ತದೆ. ಮೈಸೂರಿನ ಬಗ್ಗೆ ಒಂದು ಕ್ವಿಕ್ ಪ್ರೊಫೈಲ್. ವಿವರ, ಮಾಹಿತಿ. ಬಿರುದುಗಳು: ಅರಮನೆಗಳ ನಗರಿ, ಸಾಂಸ್ಕೃತಿಕ ರಾಜಧಾನಿ, ಸ್ಯಾಂಡಲ್ ಸಿಟಿ. ಅರಮನೆ: ಅಂಬಾವಿಲಾಸ ಅರಮನೆ ವಿಶ್ವದ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ತಾಣಗಳಲ್ಲಿ ಒಂದು. ವಿಶೇಷತೆ: ಏಷ್ಯಾದಲ್ಲೇ ಮೊದಲ ಬಾರಿಗೆ ರೈಲ್ವೆ ಮ್ಯೂಸಿಯಂ ಸ್ಥಾಪನೆಯಾಗಿದ್ದು ಇಲ್ಲಿಯೇ. ನದಿ: ಕಾವೇರಿ ನದಿ, ಜಿಲ್ಲೆಯ ಜೀವನಾಡಿ. 1. ಅರಮನೆಯ ರಹಸ್ಯಗಳು, ದಿ ಸೀಕ್ರೆಟ್ಸ್ ಆಫ್ ಮೈಸೂರ್ ಪ್ಯಾಲೇಸ್. ಮೈಸೂರು ಅಂಬಾವಿಲಾಸ ಅರಮನೆಯು ಕೇವಲ ಒಂದು ಕಟ್ಟಡವಲ್ಲ, ಅದು ವಾಸ್ತುಶಿಲ್ಪದ ಮಾಯಾಲೋಕ. ಬೆಂಕಿ ಅನಾಹುತ ಮತ್ತು ಮರುಜನ್ಮ. 1897 ರಲ್ಲಿ ಹಳೆಯ ಮರದ ಅರಮನೆಯು ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆಯ ಸಮಯದಲ್ಲಿ ಬೆಂಕಿಗೆ ಆಹುತಿಯಾಯಿತು. ನಂತರ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರು ಈಗಿನ ಕಲ್ಲಿನ ಅರಮನೆಯನ್ನು ಇಂಡೋ-ಸಾರ್ಸನಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಿದರು. ರಹಸ್ಯ ಸುರಂಗಗಳು. ಅರಮನೆಯ ಒಳಗಿನಿಂದ ಶ್ರೀರಂಗಪಟ್ಟಣ ಮತ್ತು ಇತರ ಗುಪ್ತ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಹಲವಾರು ಸುರಂಗ ಮಾರ್ಗಗಳಿವೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇವುಗಳನ್ನು ತುರ್ತು ಸಮಯದಲ್ಲಿ ರಾಜಮನೆತನದವರ ರಕ್ಷಣೆಗಾಗಿ ಬಳಸಲಾಗುತ್ತಿತ್ತು. 2. ಶೃಂಗಾರ ಮತ್ತು ಸೌಂದರ್ಯದ ತವರೂರು. ಮೈಸೂರು ಕೇವಲ ಇತಿಹಾಸವಲ್ಲ, ಇದು ಸುಗಂಧ ದ್ರವ್ಯಗಳ ತವರು. ಮೈಸೂರು ಮಲ್ಲಿಗೆ, ಮೈಸೂರ್ ಮ್ಯಾಲಿಜ್, ಇದಕ್ಕೆ ಜಿಐ ಟ್ಯಾಗ್ ಮಾನ್ಯತೆ ಇದೆ. ಇದರ ವಿಶಿಷ್ಟ ಸುಗಂಧ ಮತ್ತು ಗಾತ್ರ ಜಗತ್ತಿನಲ್ಲಿ ಬೇರೆಲ್ಲೂ ಸಿಗುವುದಿಲ್ಲ. ಪ್ರಸಿದ್ಧ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೆ ಇದೇ ಸ್ಫೂರ್ತಿ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. ಮೊದಲ ಮಹಾಯುದ್ಧದ ಸಮಯದಲ್ಲಿ ಶ್ರೀಗಂಧದ ಕಟ್ಟಿಗೆ ರಫ್ತು ನಿಂತಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನಲ್ಲೇ ಸೋಪ್ ಫ್ಯಾಕ್ಟರಿ ಆರಂಭಿಸಿದರು.
ಇಂದಿಗೂ ಇದು ವಿಶ್ವದ ಅತಿ ದೊಡ್ಡ ಶ್ರೀಗಂಧದ ತೈಲ ಉತ್ಪಾದನಾ ಘಟಕವಾಗಿದೆ. 3. ಆಧುನಿಕ ಮೈಸೂರಿನ ವಿಶ್ವ ದಾಖಲೆಗಳು. ಮೈಸೂರು ಅನೇಕ ವಿಷಯಗಳಲ್ಲಿ ಭಾರತಕ್ಕೆ ಮೊದಲ ಎಂಬ ಹೆಗ್ಗಳಿಕೆ ತಂದಿದೆ. ಮೊದಲ ವಿಶ್ವವಿದ್ಯಾನಿಲಯ 1916. ಮೈಸೂರು ವಿಶ್ವವಿದ್ಯಾನಿಲಯವು ಕರ್ನಾಟಕದ ಮೊದಲ ಮತ್ತು ಭಾರತದ 6ನೇ ಹಳೆಯ ವಿಶ್ವವಿದ್ಯಾನಿಲಯವಾಗಿದೆ. ಸಾರ್ವಕಾಲಿಕ ದಾಖಲೆಯ ಚುನಾವಣೆ ಶಾಯಿ ಇಂಡೆಲಿಬಲ್ ಇಂಕ್. ಭಾರತದ ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಬೆರಳಿಗೆ ಹಚ್ಚುವ ಆ ಅಳಿಸಲಾಗದ ಶಾಯಿ ತಯಾರಾಗುವುದು ಕೇವಲ ಮೈಸೂರಿನ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ನಲ್ಲಿ ಮಾತ್ರ. ಇದು ವಿಶ್ವದ 30ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗುತ್ತದೆ. 4. ಶೈಕ್ಷಣಿಕ ಮತ್ತು ಸಾಹಿತ್ಯದ ಕಾಶಿ. ಕನ್ನಡದ 7 ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ 4. ಕುವೆಂಪು, ಬೇಂದ್ರೆ, ಕಾರಂತರು ಮತ್ತು ಅನಂತಮೂರ್ತಿ ಮೈಸೂರಿನೊಂದಿಗೆ ನಿಕಟ ನಂಟು ಹೊಂದಿದ್ದರು. ಕುವೆಂಪು ಮತ್ತು ಮೈಸೂರು. ವಿಶ್ವಮಾನವ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಬಹುತೇಕ ಸಾಹಿತ್ಯ ಕೃಷಿ ಮಾಡಿದ್ದು ಮೈಸೂರಿನಲ್ಲೇ. ಅವರ ಮನೆಯಾದ ಉದಯರವಿ ಇಂದಿಗೂ ಸಾಹಿತ್ಯ ಪ್ರೇಮಿಗಳ ಪವಿತ್ರ ತಾಣ. 5. 2026ರ ಸಾಂಸ್ಕೃತಿಕ ಅಪ್ಡೇಟ್. ಲೇಟೆಸ್ಟ್ ಅಪ್ಡೇಟ್ಸ್. ಯೋಗ ಸಿಟಿ ಮಾರ್ಚ್ 2026ರ ಈ ಸಮಯದಲ್ಲಿ ಮೈಸೂರು ವಿಶ್ವ ಯೋಗ ರಾಜಧಾನಿಯಾಗಿ ಹೊರಹೊಮ್ಮಿದೆ. ವಿದೇಶಿ ಪ್ರವಾಸಿಗರು ಯೋಗ ಕಲಿಯಲು ಅತಿ ಹೆಚ್ಚು ಭೇಟಿ ನೀಡುವ ನಗರಗಳಲ್ಲಿ ಮೈಸೂರು ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರು ಮೈಸೂರು ಬುಲೆಟ್ ಟ್ರೈನ್ ಚರ್ಚೆ. ಇತ್ತೀಚೆಗೆ ಈ 2 ನಗರಗಳ ನಡುವೆ ಹೈಸ್ಪೀಡ್ ರೈಲು ಸಂಪರ್ಕದ ಬಗ್ಗೆ ತಾಂತ್ರಿಕ ಸಮೀಕ್ಷೆ ಆರಂಭವಾಗಿದ್ದು ಮೈಸೂರಿನ ಪ್ರವಾಸೋದ್ಯಮದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.